ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ತಾವು ನೋಡಿರ್ಬೋದು ಆಲ್ರೆಡಿ ಈ ಒಳ ಮೀಸಲಾತಿಯ ಸಮಸ್ಯೆಯನ್ನು ನಮ್ಮ ಕ್ಯಾಬಿನೆಟ್ ಬಗೆಹರಿಸಿದ ಖುಷಿಪಟ್ಟಿದ್ದದ, ಸಿಹಿ ಹಂಚಿದ್ದದ, ಎಲ್ಲನೂ ನಡೀತಾ ಇದೆ. 5.25 5.25 4.5ಕ್ಕೆ ಒಂದು ಸಮಾಪ್ತಿ ಮಾಡಿದ್ದಾರೆ. ಎಲ್ಲರಿಗೂ ಅದರಲ್ಲೇ ಈ 15% ಹಂಚಿದ್ದಾರೆ, ಹಂಚಿ ತೃಪ್ತಿಪಟ್ಟಿದ್ದಾರೆ. ನಿಜವಾಗಿಯೂ ಒಳ್ಳೆ ಡೆವಲಪ್ಮೆಂಟ್. ಅದೇ ಕಾಲಕ್ಕೆ ರೋಸ್ಟರ್ ಬಿಂದು ಸಹಿತ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ 56,432 ಹುದ್ದೆಗಳಿಗೆ ಇದನ್ನು ಇದೇ ಅನುಪಾತದಲ್ಲಿ 5.25 5.25 4.5 ಈ ರೀತಿ ಹಂಚಿದ್ದಾರೆ. ಸಮಾಧಾನ ಆಯಿತು ಬಿಡು ಅನ್ನೋದ್ರಲ್ಲೇ ಒಂದಿಷ್ಟು ಅನ್ಯಾಯ ಆಗಿದೆ ಅನ್ನುವಂಥ ಧ್ವನಿಯನ್ನು ನಮ್ಮ CS ದ್ವಾರಕಾನಾಥ್ ಅವರು, ಅದರಲ್ಲೂ ಮುಖ್ಯವಾಗಿ ಈ ಬಿದ್ದ ಸಮುದಾಯದ ಬಗ್ಗೆ ಒಳ್ಳೆ ಕಳಕಳಿಯಿಂದ ಅಭ್ಯಾಸ ಮಾಡಿದಂಥವ್ರು, ನೋವನ್ನು ಅನುಭವಿಸಿದಂಥವ್ರು, ಹೈಕೋರ್ಟ್ ವಕೀಲರು ಅವರು ಇದ್ದಂಥವ್ರು ಇವತ್ತು ಹೈಕೋರ್ಟಲ್ಲಿ ಕೇಸು ಅದು ಯಾರಪ್ಪ ಅಂದ್ರೆ ಈ ಅಲ್ಲಿದ ಅಲೆಮಾರಿ ಜನರ ಪ್ರತಿನಿಧಿ ಯಾರೂ ಇಲ್ಲಲ್ಲೇ. ಅಲೆಮಾರಿಗಳಿಗೆ ನೀಡಬೇಕಾಗಿದ್ದು ನೀಡಿಲ್ಲ ಅನ್ನುವಂಥದ್ದು. ಹೌದು, ಅಲೆಮಾರಿಗಳಿಗೆ ಒಂದು ಎಲ್ಲೋ ಟೆಂಟ್ನಲ್ಲೋ ಎಲ್ಲೋ ಗುಡಿಸಿನಲ್ಲೋ ಅಲೆದಾಡ್ತಾ ಹೋಗುವಂಥ ಜನರಿಗೆ ಯಾವುದೇ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಅವರು ಪ್ರಶ್ನೆ ಎತ್ತಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅದು ಇಲ್ಲಿ ಅಡ್ಡಿ ಆಗ್ಬೋದಾ ಅಂತೇಳಿ. ಯಾಕಂದರೆ ಅವ್ರಿಗೆ ಕೊಡಬೇಕಾಗಿತ್ತು, ಅವ್ರಿಗೂ ಉಳಿಸ್ಕೋಬೇಕಾಗಿತ್ತು. ಆ ಜನನು ಅಷ್ಟೇ ನೋವನ್ನು ಸಂಕಟವನ್ನು ಅನುಭವಿಸಿತ್ತು. ಆದರೆ ಪಾಪ ಅವ್ರದ್ದು ಯಾವುದೇ ಒಬ್ಬ MLA ಆಗಲಿ ಅಥವಾ ಒಂದು ಪ್ರತಿನಿಧಿ ಒಂದು ಗ್ರಾಮ ಪಂಚಾಯತಿ ಎಲ್ಲೂ ಇಲ್ಲ ಅವ್ರ ಪಾಪ. ಯಾಕಂದರೆ ಒಂದು ಕಡೆ ಇರೋದಿಲ್ಲ ಅಂದಾಗ ಅವರ ಮತದಾರ ಪಟ್ಟಿಯಲ್ಲಿ ಬರದೇ ಹೋಗೋದ್ರಿಂದಾಗೆ ಮತ್ತು ಅವ್ರ ಬದುಕು ಇನ್ನೂ ಕಾಡು ಪ್ರದೇಶದಲ್ಲಿ ಉಳಿದಂಥದ್ದು, ಕಾಡು ಮೇಡು ನಾಡುಗಳಲ್ಲಿ ಅಲೆದಾಡ್ತಾ ಅಲೆಮಾರಿ ಜನಾಂಗದ ಒಂದು ರಿಪ್ರೆಸೆಂಟೇಷನ್ ಅಲ್ಲಿದ್ದಕ್ಕಾಗಿ ಅವರ ಪರವಾಗಿ ಮಿನಿಮಮ್ 1% ಆದರೂ ಅವ್ರ ರಿಸರ್ವೇಷನ್ ಇಡಬೇಕಾಗಿತ್ತು, ಇಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ ಹೋಗಿದ್ದಾರೆ. ಅದು ಇಲ್ಲಿ ಅಡೆತಡೆ ಆಗ್ಬೋದಾ ಅಂತ ಹೇಳಿದ್ರೆ ನಮ್ಮ CS ದ್ವಾರಕಾನಾಥ್ ಅವರು ನಿಶ್ಚಿತವಾಗಿಯೂ ಅಡೆತಡೆ ಆಗ್ತದೆ. ಅದರ ಎರಡು ಮಾತಿಲ್ಲ. ಯಾಕಂದ್ರೆ ಅವರ ಪರವಾಗಿ ಮಾತಾಡಿದವ್ರು ಯಾರೂ ಇಲ್ಲ. ಇವತ್ತು ಎಡಗೈದವರು ಬಲಗೈದವರು ಇನ್ನುಳಿದವರು ತಮ್ಮ ಧ್ವನಿಗಳ ತಮ್ಮ ರಿಪ್ರೆಸೆಂಟೇಷನ್ ಹಾಕ್ಕೊಂಡು ನಮಗೆ ಅನ್ಯಾಯ ಆಗಿದೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಪರವಾಗಿ ಹೇಳೋರು ಯಾರು? ಅದಕ್ಕಾಗಿ ನಾನು ಕೋರ್ಟ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದನ್ನು ಬಿಡೋದಿಲ್ಲ ಅನ್ನೋದು ಮಾತಾಡೋ ಮೂಲಕ ಅವರು ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಇವತ್ತು ಏನಪ್ಪ ಅಂತಂದ್ರೆ 5+5 +4+1 5 ಎಡಗೆ ಮತ್ತು ಬರೆದ್ರು ಕೊಡ್ರಿ, ಹೆಂಗೋ ಸಮಾನವಾಗಿ ಹಂಚಿದಿರಿ. ಹಂಚಿಗೆ ಅವರಲ್ಲೂ ಸಮಾಧಾನ ಇಲ್ಲ, ಆದರೂ ನೀವು ಸಮಾಧಾನ ಮಾಡಿದಿರಿ, ಅಡ್ಡಿ ಇಲ್ಲ. ಮತ್ತು ಯಾವುದಾದ್ರು ರೂಪದಲ್ಲಿ ಬಗೆಹರಿಸ್ಕೊಳ್ಬೇಕು. ಅದೇ ಕಾಲಕ್ಕೆ 4ನ್ನು ಇನ್ನುಳಿದವ್ರಿಗೆ ಕೊಟ್ಟಿದ್ದೀರಿ ಸ್ಪರ್ಶರಿಗೆ, ಇನ್ನು ಅಲೆಮಾರಿಗಳಿಗೆ 1% ಕೊಡಬೇಕು ಅನ್ನುವಂಥ ಮಾತನ್ನು ವಾದವನ್ನು ಸುಪ್ರೀಂ ಕೋರ್ಟ್ ನಮ್ಮ ಹೈಕೋರ್ಟ್ನಲ್ಲಿ ಇಟ್ಟಿದ್ದಾರೆ. ಅದರಿಂದಾಗಿ ಈ ದಿಶೆಯಲ್ಲಿ ಈಗ ಮತ್ತೊಂದು ವಿಘ್ನ ಬಂದದಂತ ಹೇಳ್ಬೋದಾಗಿದೆ. ವಿಘ್ನ ಅನ್ನೋಕ್ಕಿಂತಲೂ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಲೇಬೇಕಾದ್ದು ಕ್ಯಾಬಿನೆಟ್ದ ಕರ್ತವ್ಯ, ಸಿದ್ದರಾಮಯ್ಯರ ಕರ್ತವ್ಯ. ಸಮಾನತೆ ಬಯಸುವಂಥ ಸಿದ್ದರಾಮಯ್ಯನವರು ಈ ಅಲೆಮಾರಿ ಜನಾಂಗಕ್ಕೆ ಅವರು ಅನ್ಯಾಯ ಮಾಡ್ತಾ ಇರುವುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ. ಹೀಗಾಗಿ ಈಗ ಮಾಡಿದಂಥ ಈ ಒಂದು ಏನು ನೀವು 5.25 5.25 5.25 4.5 ಏನು ಮಾಡಿದ್ರಿ, ಇದು ಈಗ ಇಲ್ಲಿ ರಿಪ್ರೆಸೆಂಟೇಟಿವ್ ಇದ್ದಂತಹ ಎಡಗೈ ಮತ್ತು ಬಲಗೈದವ್ರಿಗೆ ಹೆಲ್ಪ್ ಆಯಿತು ಮತ್ತು ಸ್ಪರ್ಶರಿಗೂ ಹೆಲ್ಪ್ ಆಯಿತು. ಆದರೆ ಯಾವುದೇ ರಿಪ್ರೆಸೆಂಟೇಟಿವ್ ಇಲ್ಲ. ಇವರ ಗ್ರಾಮ ಪಂಚಾಯತಿನಲ್ಲಿ ಒಬ್ಬ ಸದಸ್ಯ ಸಹಿತ ಆಗೋದಕ್ಕೆ ಅಯೋಗ್ಯರಾದವರು ಪಾಪ ಅಲೆಮಾರ್ತಾ ಹೋಗೋದ್ರಿಂದಾಗಿ ಅವ್ರ ಮತದಾರ ಪಟ್ಟಿ ಯಾರು ಇಲ್ಲದೆ ಹೋಗಿದ್ದರಿಂದಾಗಿ ಅವರು ತಮ್ಮ ಬೇಡಿಕೆಗಳನ್ನು ಇಡಲಾರಂಥ ದುಸ್ಥಿತಿಗೆ ಬಂದಿದ್ದರಿಂದಾಗಿ ಅವರು ಇವತ್ತಿನ್ನೂ ಕಾಡು ಬದುಕನ್ನು, ಅತ್ಯಂತ ನೋವಿನ ಬದುಕನ್ನು, ಅತಿ ಕೆಳಗಿನ ಮಟ್ಟದ ಬದುಕನ್ನು ಮಾಡೋದರಿಂದಾಗಿ ಅವರಿಗೆ ನ್ಯಾಯ ಕೊಡಿಸುವ ದಿಶೆಯಲ್ಲೇ ಈಗಾಗಲೇ ಹೈಕೋರ್ಟಿಗೆ ಹೈಕೋರ್ಟ್ ಕಟ್ಟಿ ಇರುವಂತಹ ನಮ್ಮ CS ದ್ವಾರಕಾನಾಥ್ ಅವರು ಈ ಒಂದು ನಿರ್ಧಾರವನ್ನು, ಸಿದ್ದರಾಮಯ್ಯರ ಕ್ಯಾಬಿನೆಟ್ ನಿರ್ಧಾರವನ್ನು ವಿರೋಧಿಸಿದಷ್ಟು ಅಲ್ಲ, ಇದಕ್ಕೆ ಚಾಲೆಂಜು ಮಾಡಿದಂಗೆ ಆಗಿದೆ. ಡಿಸಿಷನ್ ಯಾವ ರೀತಿ ತಗೊಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಸಹಿತ ಈಗ ದೊಡ್ಡ ಪ್ರಶ್ನೆ ಆಗಿದೆ. ನೋಡೋಣ ಇದನ್ನು ಯಾವ ರೀತಿ ಡಿಸಿಷನ್ ತೊಗೊಳ್ಬೋದು ಅಂತೇಳಿ. ಆದರೆ CS ದ್ವಾರಕಾನಾಥ್ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಇದೇ ರೀತಿಯ ಚಿಂತನೆ ಉಳ್ಳಂಥವ್ರಿಗೆ ಹೌದಪ್ಪ ಇದು ಅನ್ಯಾಯ ಆಗ್ಯದ, ನಿಶ್ಚಿತವಾಗಿಯೂ ಆಗ್ಯದ, ಅವ್ರಿಗೇನೂ ಇಲ್ಲ ಅಂದಾಗ ಬದುಕೋದು ಹೇಗೆ, ಅವ್ರಿಗೂ 1% ರಿಸರ್ವೇಷನ್ ಇಡುವಂಥ ಕೆಲಸವನ್ನು ಸಿದ್ದರಾಮಯ್ಯರು ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ. ಅವ್ರ ಪ್ರಕಾರ 5+5 ಅದೇ ಕಾಲಕ್ಕೆ +4 ಆಮೇಲೆ +1 ಅಂದರೆ 1% ಅವ್ರ ರಿಸರ್ವೇಷನ್ ಇಡ್ರಿ ಅನ್ನುವಂಥ ಮಾತನ್ನು ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಯಾವ ರೀತಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ತದೆ, ಆಲ್ರೆಡಿ ಡಿಸಿಷನ್ ತೊಗೊಳ್ಳೋದ, ಇದನ್ನು ಮೀರಿ ಏನು ಮಾಡ್ಬೋದು? ಈಗಾಗಲೇ ಅಧಿಸೂಚನೆ ಹೊಡಿಸೋದಕ್ಕೂ ಮುಂದಾಗ್ಯದ. 56,432 ಹುದ್ದೆಗಳಿಗೆ ಅಧಿಸೂಚನೆ ಹೊಡಿಸೋದಕ್ಕೆ ಮುಂದುವರೆದ. ಹೀಗಾಗಿ ಈ ಒಂದು ಡಿಸಿಷನ್ನ ಇವರಿಗೆ ಆತಂಕ ಆಗೋದ್ರಲ್ಲಿ ಎರಡು ಮಾತಿಲ್ಲ.
ಸರ್ಕಾರಿ ನೇಮಕ ಕ್ಯಾಬಿನೆಟ್ ಕರೆದ ಈ 1% ಪರವಾಗಿ ಉತ್ತರವನ್ನು ಇವತ್ತು ಹೈಕೋರ್ಟ್ ಕೊಡಬೇಕಾಗಿದೆ ಅಂತ ಹೇಳ್ತಾ ಇದು ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಆಗ್ಯದ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.